ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ದೀನ ಬಂಧು ಸುನಿ ಬಂಧುಗೆ ಬಚನ ದೀನ ಛಲಹೀನ ದೇಶ ಕಾಲ ಅವಸರ ಸರಿಸ ಬೋಲೆ ರಾಮ ಪ್ರಬೀನ तात तुम्हारी मोरी परिजन की चिंता गुरही नृपही घर बन की माथे पर गुर मुनि मिथिलेसो हमहि तुम्हि सपनेहु न कलेसो मोर तुम्हार परम पुरुषारथो स्वारथ सुजसु धर्म परमारथो पितु आयसु पालिही दुहु भाई लोक बेद भल भूप भलाई गुरु पितु मातु स्वामी सिख पाले चलेहु कुमग पग परही न खाले अस बिचारी सब सोच बिहाई पालहु अवध अवधि भरी जाई देसु कोसु परिजन परिवारु गुरु पद रजही लाग छरु भारू तुम्ह मुनि मातु सचिव सिख मानी पालेहु पुहुमಿ ಪ್ರಜಾ ರಜಧಾನಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ರಾಮನಿಗೆ ಹೇಳ್ತಾನೆ, ಸಂಕೋಚವನ್ನು ಬಿಟ್ಟು ನನಗೆ ಬುದ್ಧಿವಾದವನ್ನು ಹೇಳು ಅಂತಂದ್ಬಿಟ್ಟು. ಇದನ್ನು ಕೇಳಿ ಎಲ್ಲರೂ ಕೂಡ ಅವನ ವಿವೇಕವನ್ನು ಕೊಂಡಾಡ್ತಾರೆ. ಮತ್ತು ಅವನು ಪ್ರಾರ್ಥನೆ ಮಾಡಿಕೊಂಡ ರೀತಿ ಇದೆಯಲ್ಲ, ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ. ದೀನ ಜನ ರಕ್ಷಕನೂ ಜ್ಞಾನ ಸ್ವರೂಪನೂ ಆದ ಶ್ರೀರಾಮಚಂದ್ರ ಭರತನ ನಿಷ್ಕಪಟವಾಗಿರುವಂತಹ ಮತ್ತು ದೈನ್ಯಪೂರ್ಣವೂ ಆದಂಥ ವಚನಗಳನ್ನು ಕೇಳಿ ದೇಶ ಕಾಲ ಸಂದರ್ಭವನ್ನು ಅರ್ಥ ಮಾಡ್ಕೊಂಡು ಹೇಳ್ತಾನೆ. ಯಾವುದೇ ಒಬ್ಬ ಮನುಷ್ಯ ಮಾತಾಡಬೇಕಾದ್ರೆ ಆ ಒಂದು ಸ್ಥಳ ಹೇಗಿದೆ, ಆ ಒಂದು ಸಮಯ ಹೇಗಿದೆ, ಆ ಸಂದರ್ಭ ಹೇಗಿದೆ ನೋಡ್ಕೊಂಡು ಮಾತಾಡಬೇಕು. ನಿಜ ಹೇಳಬೇಕಾದ್ರೂ ಅಷ್ಟೇ, ಸುಳ್ಳು ಹೇಳಬೇಕಾದ್ರೂ ಅಷ್ಟೇ. ಸುಳ್ಳು ಹೇಳಿದ್ರೂ ತಪ್ಪಲ್ಲ, ಆದರೆ ಆ ಸಂದರ್ಭಕ್ಕೆ ಸುಳ್ಳೇ ಒಳ್ಳೆಯದು ಅಂತಂದಾಗ ಸುಳ್ಳೇ ಹೇಳಬೇಕಾಗುತ್ತೆ. ನಿಜ ಹೇಳೋದೇ ಒಳ್ಳೆಯದು ಅಂದಾಗ ನಿಜ. ಆ ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡೋದಕ್ಕೆ ಬರಬೇಕು ನಮಗೆ, ಆಯಿತಾ. ಇಲ್ಲಿ ರಾಮ ಕೂಡ ಆ ಒಂದು ಸಮಯ ಸಂದರ್ಭಕ್ಕೆ ತಕ್ಕಂಗೆ ಅವನು ಹೇಳ್ತಾ ಇದ್ದಾನೆ. ಮಗು, ನಿನ್ನ, ನನ್ನ ಮತ್ತು ಪರಿಜನರ, ಮನೆಯವರ ಎಲ್ಲರ ಚಿಂತೆ ಗುರು ವಸಿಷ್ಠರಿಗೆ ಮತ್ತು ಜನಕ ಮಹಾರಾಜರಿಗೆ ಇದೆ. ಅಂದರೆ ಇಲ್ಲಿ ನೀನು ನನಗೆ ಹೇಳು ಅಂತ ಹೇಳ್ತಾ ಇದೆಯಲ್ಲ, ಆದರೆ ಇಲ್ಲಿ ನಾನು ಹೇಳೋದಲ್ಲ, ನನ್ನ ಬಗ್ಗೆ ಕೂಡ ಚಿಂತೆ ಮಾಡುವಂಥವ್ರು ಯಾರು? ಗುರು ವಸಿಷ್ಠರು, ಜನಕ ಮಹಾರಾಜ, ಇಂಥ ಹಿರಿಯರು ಮತ್ತು ಗುರುಗಳಿದ್ದಾರೆ. ಗುರು ವಸಿಷ್ಠರು, ವಿಶ್ವಾಮಿತ್ರರು, ಮಿಥಿಲೇಶ, ಜನಕರ ಅಭಯ ಹಸ್ತ ಇದೆಯಲ್ಲ, ಅದು ನಮ್ಮ ತಲೆ ಮೇಲಿರಬೇಕಾದ್ರೆ ನನಗಾಗಲಿ ನಿನಗಾಗಲಿ ಕನಸು ಮನಸ್ಸಲ್ಲೂ ಕೂಡ ಕಷ್ಟ ಅನ್ನೋದೇ ಇಲ್ಲ. ಅಂತಂದರೆ ಅರ್ಥ ಏನು? ಗುರುಗಳು ಮತ್ತು ಹಿರಿಯರು ನಮ್ಮ ಜೊತೆ ಇದ್ದಾಗ, ಅವರ ಕೈ ನಮ್ಮ ತಲೆ ಮೇಲಿದ್ದಾಗ ಅಂದರೆ ಏನು? ಅವರ ಆಶೀರ್ವಾದ ನಮ್ಮ ಜೊತೆಲಿದ್ದಾಗ, ಅವ್ರು ಹೇಳ್ಕೊಡೋದನ್ನು ನಾವು ಮಾಡೋದ್ರಿಂದ ನಿನಗಾಗಲಿ ನನಗಾಗಲಿ ಕನಸು ಮನಸ್ಸಲ್ಲೂ ಕೂಡ ನಮಗೆ ಯಾವುದೇ ತೊಂದರೆಗಳಿರೋದಿಲ್ಲ. ನಾವಿಬ್ಬರೂ ಕೂಡ ಪಿತೃವಾಕ್ಯ ಪರಿಪಾಲನೆ ಮಾಡೋದ್ರಲ್ಲೇ ನನ್ನ ಮತ್ತು ನಿನ್ನ ಪುರುಷಾರ್ಥ ಅನ್ನೋದು ಇದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ನಮ್ಮ ಪುರುಷಾರ್ಥ ಏನು? ತಂದೆಯ ವಾಕ್ಯ ಏನಿದೆಯೋ ಅದರ ಪರಿಪಾಲನೆ ಮಾಡುವಂಥದ್ದು. ಅದರಲ್ಲೇ ನಮ್ಮಿಬ್ಬರ ಪುರುಷಾರ್ಥ ಇರೋದು. ಸ್ವಾರ್ಥ, ಸತ್ಕೀರ್ತಿ, ಪರಮಾರ್ಥ ಎಲ್ಲ ಇರೋದು ಕೂಡ ರಾಜರ ವಚನ ಪಾಲನೆಯಿಂದಾನೇ. ಅಂದರೆ ರಾಜ ಹೇಗೆ ಹೇಳ್ತಾನೋ ಹಾಗೆ. ಇಲ್ಲಿ ತಂದೆ ಮತ್ತು ರಾಜ ಎರಡೂ ಅವರೇ ಆಗಿರೋದ್ರಿಂದ, ಈಗ ದಶರಥ ಮಹಾರಾಜ ಏನು ಹೇಳಿದಾರೋ ಅದನ್ನು ನಾವು ನಡ್ಕೊಳ್ಬೇಕು. ಆ ರಾಜರ ವಚನ ಪಾಲನೆಯಿಂದಾನೇ ನಮಗೆಲ್ಲ ಒಳ್ಳೆಯದಾಗೋದು. ಲೋಕ ವೇದಗಳಲ್ಲಿ ಒಳಿತಿರೋದು ಅಂದರೆ ಇದರಲ್ಲೆಲ್ಲ ಹೇಳಿರೋದು ಕೂಡ ಅದೇನೆ. ಏನು? ತಂದೆ ಹೇಳಿರೋ ಹಾಗೆ ಮಾಡಬೇಕು. ಅಂದ್ರೇನು? ತಂದೆ ಹೇಳಿದ ಮಾತಿನ ಹಾಗೆ ನಡ್ಕೊಳ್ಳೋದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಗುರು, ತಂದೆ, ತಾಯಿ, ಒಡೆಯ ಇವರೇನು ಹೇಳ್ತಾರೋ ಅಂಥ ವಚನ ಪಾಲನೆ ಮಾಡೋದ್ರಿಂದ ಕೆಟ್ಟ ದಾರಿಯಲ್ಲಿ ಕಾಲಿಟ್ಟರೂ ಕೂಡ ಹಳ್ಳಕ್ಕೆ ನಾವು ಬೀಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹಿರಿಯರು ಹೇಳಿದಾಗ ನಾವು ನಡ್ಕೊಳ್ಳೋದ್ರಲ್ಲಿ ಯಾವುದು ತೊಂದರೆ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಇದೇನಿದು ಕೆಟ್ಟ ದಾರಿಯಲ್ಲಿ ನಡ್ಕೊಂಡ್ರೂ ಕೂಡ ಹಳ್ಳಕ್ಕೆ ಬೀಳೋದಿಲ್ಲ ಅಂತಂದರೆ, ಈಗ ತಂದೆ ತಾಯಿಗಳು ಕಾಡಿಗೆ ಹೋಗು ಅಂತ ಹೇಳಿದ್ದಾರೆ, ಆ ರೀತಿ ಮಾಡೋದ್ರಲ್ಲೂ ಕೂಡ ಒಳಿತೇ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದರೆ,
ಈಗ ಒಬ್ಬ ಸೈನಿಕ ಇರ್ತಾನೆ, ಅವನು ಯುದ್ಧದಲ್ಲಿ ಜನಗಳನ್ನ ಕೊಲ್ತಾನೆ ಅಲ್ವಾ. ಅವನಲ್ಲಿ ಗೌರ್ಮೆಂಟ್ ಹೇಳ್ತು ಅಂತ ಆ ಕೆಲಸ ಮಾಡೋದಕ್ಕೂ ತಾನೇ ಸ್ವತಃ ಯಾರನ್ನೋ ವಿರೋಧಿಸ್ಕೊಂಡು ಅವನನ್ನು ಕೊಲ್ಲೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಇಲ್ಲಿ ಗೌರ್ಮೆಂಟ್ ಹೇಳಿರೋದ್ರಿಂದ ಆ ಕೆಲಸ ಮಾಡೋದ್ರಿಂದ ಅದರಲ್ಲಿ ಅವ್ನಿಗೆ ಒಳಿತೇನೆ. ಯಾಕಂದರೆ ಅವ್ನು ಎಷ್ಟು ಜನನ ಕೊಲ್ತಾರೋ ಅದ್ರ ಮೇಲೆ ಅವಾರ್ಡ್ ಎಲ್ಲ ಕೊಡ್ತಾರೆ, ಅವನಿಗೆ ಪುರಸ್ಕಾರಗಳನ್ನೆಲ್ಲ ಕೊಡ್ತಾರೆ ಅಲ್ವಾ. ಅದೇ ರೀತಿ ತಂದೆ ತಾಯಿಗಳು ಹೇಳೋ ಮಾತು ಏನಿದೆಯೋ ಅದು ಒಳ್ಳೆಯದೇ ಆಗುತ್ತೆ. ಅದು ಕೆಟ್ಟದ್ದು ಅಂತ ಅನ್ಸಿದ್ರು ಕೂಡ ಅದು ನಮ್ಮನ್ನೇನು ಮಾಡೋದಿಲ್ಲ, ಅಂದರೆ ನಮ್ಮನ್ನು ಅದು ಹಳ್ಳಕ್ಕೆ ತಳ್ಳೋದಿಲ್ಲ. ಯಾಕಂದರೆ ನಾನು ನನ್ನ ಕರ್ತವ್ಯ ಮಾಡ್ತಾ ಇರ್ತೀನಿ, ನನ್ನ ಹಿರಿಯರು ತಂದೆ ತಾಯಿ ಹೇಳಿದಂಥ ಮಾತನ್ನು ನಡೆಸ್ಕೊಡ್ತಾ ಇರ್ತೀನಲ್ವ. ಅದಕ್ಕೋಸ್ಕರ ಹೀಗೆಲ್ಲ ವಿಚಾರ ಮಾಡಿ ಎಲ್ಲ ಚಿಂತೆಗಳನ್ನು ಬಿಟ್ಟು ಅಯೋಧ್ಯೆಗೆ ಹೋಗಿ ನನ್ನ ವನವಾಸ ಮುಗಿಯೋ ತನಕ ಅದನ್ನು ನೀನು ಪಾಲನೆ ಮಾಡು ಅಂತಂದ್ಬಿಟ್ಟು ಹೇಳ್ತಾನೆ. ದೇಶ ಕೋಶ ಪರಿಜನ ಪರಿವಾರ ಇವರೆಲ್ಲರ ಹೊಣೆ ಗುರು ಚರಣ ರಜದ ಮೇಲಿದೆ. ಅಂತಂದ್ರೆ ಏನು, ಗುರುವಿನ ಪಾದದಲ್ಲಿದೆ. ಅವನು ಗುರುಗಳಿಗೆ ಒಪ್ಪಿಸ್ಬಿಟ್ಟಿರ್ತಾನೆ, ಇವರನ್ನೆಲ್ಲ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದು ಅಂತ ವಸಿಷ್ಠ ಮುನಿಗಳಿಗೆ ಹೇಳ್ಬಿಟ್ಟಿರ್ತಾನಲ್ವಾ. ಸೊ ಈಗ ಅದನ್ನೇ ಹೇಳ್ತಾ ಇದ್ದಾನೆ. ಏನು, ದೇಶ ಕೋಶ ಅಂದರೆ ದೇಶವನ್ನೂ ನೋಡ್ಕೋಬೇಕು, ಕೋಶ ಅಂತಂದರೆ ಫೈನಾನ್ಸ್ ಅಂದರೆ ಆಡಳಿತ ಒಂದು ಕೆಲಸಗಳಿರುತ್ತಲ್ಲ ಅದು, ಪರಿಜನರು ಪರಿವಾರದ ಜನರು, ಆಮೇಲೆ ಊರಲ್ಲಿರುವಂಥ ಜನಗಳು ಪ್ರಜೆಗಳು ಎಲ್ಲರನ್ನ ನೋಡ್ಕೊಳ್ಳುವಂಥ ಹೊಣೆ ಈಗ ಗುರು ಚರಣ ರಜದ ಮೇಲಿದೆ. ನೀನು ಏನು ಮಾಡಬೇಕು ಅಂತಂದರೆ ಈಗ ವಸಿಷ್ಠರ ತಾಯಂದಿರ ಮಂತ್ರಿಗಳ ಬುದ್ಧಿವಾದವನ್ನು ಕೇಳಿ, ಅಂದರೆ ಅವ್ರು ಹೇಗೆ ಹೇಳ್ತಾರೋ ಅದ್ರ ಹಾಗೆ ನೀನು ನಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಅಂದರೆ ನಾನು ಇಲ್ಲದೆ ಇರುವಂಥ ಸಮಯದಲ್ಲಿ ನಾನು ಆ ಹೊಣೆಯನ್ನು ಗುರುಗಳಿಗೆ ಒಪ್ಸಿದ್ದೀನಿ. ನನಗೇನಾದರೂ ಒಂದು ಕೆಲಸ ಕೊಡು ಅಂತ ಹೇಳ್ತಾನಲ್ಲ, ನೀನು ಗುರು ವಸಿಷ್ಠರು ಮತ್ತು ತಾಯಂದಿರು ಮತ್ತು ಮಂತ್ರಿಗಳು ಅಂದರೆ ಹಿರಿಯರು ಮತ್ತು ಗುರುವಿನ ಮಾತನ್ನು ನೀನು ಆಲಿಸ್ಬೇಕು. ಅವ್ರು ಹೇಳ್ದಾಗ ಕೇಳಿಕೊಂಡು ಅಡವಿಯನ್ನು ಪ್ರಜೆಯನ್ನು ರಾಜಧಾನಿಯನ್ನು ಎಲ್ಲವನ್ನೂ ಕೂಡ ನೀನು ರಕ್ಷಣೆ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ತಾನೆ. ಇದು ರಾಮ ಭರತನಿಗೆ ಕೊಟ್ಟಂತಹ ಒಂದು ಕೆಲಸ. ಏನಾದರೂ ಒಂದು ನನಗೆ ಕೆಲಸ ಕೊಡು ಅಂತ ಕೇಳ್ತಾನಲ್ಲ, ಅದಕ್ಕೆ ಇದನ್ನು ಕೊಟ್ಟಿದ್ದಾನೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.